ಧನುಸ್ಸು ರಾಶಿ, ಪ್ರಯಾಣ ಅಥವಾ ಪ್ರವಾಸದಿಂದ ನಿಮಗೆ ಸಂತೋಷವಾಗ್ತಕ್ಕಂಥದ್ದಿದೆ. ಮನಸ್ಸಿನ ಮೇಲೆ ಅದು ದೊಡ್ಡದಾದಂತಹ ಪ್ರಭಾವವನ್ನು ಬೀರ್ತಕ್ಕಂಥದ್ದಿದೆ. ಸಹೋದರ ವರ್ಗದಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗುತ್ತೆ. ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ವ್ಯಾವಹಾರಿಕವಾಗಿ ಆಸ್ತಿಯ ವಿಚಾರಕ್ಕೆ, ಹಣಕಾಸಿನ ವಿಚಾರಕ್ಕೆ ಸ್ವಲ್ಪ ಸಮಸ್ಯೆಯನ್ನು ಉಂಟು ಮಾಡ್ತಾರೆ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಹಿರಿಯರಲ್ಲಿ ನೀವಿಟ್ಕೊಂಡಂತಹ ವಿಶ್ವಾಸ ಏನಿರುತ್ತೆ, ಗೌರವ ಏನಿರುತ್ತೆ, ಅದಕ್ಕೆ ಧಕ್ಕೆಯಾಗತ್ತೆ. ಮಾತಿಗೆ ಮಾತು ಬೆಳೆದು ವ್ಯಾವಹಾರಿಕ ದೃಷ್ಟಿಯಿಂದ, ಆಸ್ತಿಯ ದೃಷ್ಟಿಯಿಂದ ಆ ಮಾತಿಗೆ ಗೌರವ ಸಿಕ್ಕದೇ ಇರುವ ಹಾಗೆ ಆಗ್ತಕ್ಕಂಥದ್ದು. ಅನಗತ್ಯವಾದಂತಹ ವ್ಯಕ್ತಿಗಳಿಗೆ ಮಾಡಿದಂತಹ ಸಹಾಯ ವ್ಯರ್ಥವಾಗಿ ಹೋಗುತ್ತೆ. ಯಾರೋ ಒಬ್ಬ ವ್ಯಕ್ತಿ, ಅವನ ಅವಶ್ಯಕತೆಯೇ ನಿಮಗಿರೋದಿಲ್ಲ, ಅವರು ಯಾರು ಬೇಕಾದರೂ ಆಗಿರಲಿ, ಅಂತಹ ವ್ಯಕ್ತಿಗೆ ನೀವು ಸಹಾಯವನ್ನು ಮಾಡಿದರೆ ಆ ಮಾಡಿದಂತಹ ಸಹಾಯ ವ್ಯರ್ಥವಾಗಿ ಹೋಗುತ್ತೆ. ಅವರಿಂದ ಯಾವ ಪ್ರಯೋಜನವೂ ಇಲ್ಲ, ನಿಮಗೆ ತೊಂದರೆಯೇ ಹೊರತು ಅನುಕೂಲಗಳಿಲ್ಲ ಅಂತ ಹೇಳಿ ಆಗುವಂಥದ್ದು. ಹಣಕಾಸಿನ ಬಗ್ಗೆ ಅಥವಾ ಹಣಕಾಸಿನ ವಿಚಾರದಲ್ಲಿ ಮನೆಯಲ್ಲಿ ಅವಮಾನವಾಗುತ್ತೆ. ಯಾತಕ್ಕೋಸ್ಕರ ಹಣವನ್ನು ಖರ್ಚು ಮಾಡಿದ್ದೀರಿ ಅನ್ನುವಂತಹ ಪ್ರಶ್ನೆ ಬಂದರೆ ನಿಮ್ಮ ಹತ್ರ ಉತ್ತರ ಇಲ್ಲದೇ ಇರುವ ಹಾಗಾಗುತ್ತೆ. ಯಾರನ್ನೂ ಕೂಡ ನೀವು ಅಂಧವಾಗಿ ನಂಬತಕ್ಕಂಥದ್ದು ಬೇಡ. ಯಾರ ಬಗ್ಗೆ ನಿಮಗೆ ಎಷ್ಟೇ ವಿಷಯ ಗೊತ್ತಿದ್ದರೂ ಕೂಡ ವಿನಾಕಾರಣವಾಗಿ ಅವ್ರನ್ನ ನಂಬತಕ್ಕಂಥದ್ದು ಬೇಡ ಅಂತ ಅರ್ಥ. ಈಶ್ವರಾರಾಧನೆಯನ್ನು ಮಾಡಿ. ಶುಭವಾಗಿ. ಮಕರ ರಾಶಿ, ಓದಿನ ಬಗ್ಗೆ ಸ್ವಲ್ಪ ನಿರಾಸಕ್ತಿ ಬರತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ತಮ್ಮ ಭವಿಷ್ಯಕ್ಕೆ ತೊಂದರೆಯನ್ನು ಮಾಡುವಂಥದ್ದು ಸೂಚನೆಗಳು ಕಾಣುತ್ತೆ. ತಾಯಿಯವರ ಸಹಾಯಕ್ಕೆ ಅವಕಾಶಗಳಿದೆ. ತಾಯಿಯವರು ನಿಮಗೆ ಸಹಾಯ ಮಾಡ್ಬೋದು, ನೀವು ತಾಯಿಯವರಿಗೆ ಸಹಾಯ ಮಾಡ್ಬೋದು. ಇದಕ್ಕೆ ಅವಕಾಶಗಳು ಹೆಚ್ಚಾಗಿರತಕ್ಕಂಥದ್ದು. ತಂದೆ ತಾಯಿ ಮಕ್ಕಳ ಮಧ್ಯದಲ್ಲಿ ಸಹಾಯ ಅನ್ನುವಂತಹ ಪ್ರಶ್ನೆ ಏನು ಬಂತು ಅಂತ ಹೇಳಿ ಕೆಲವರಿಗೆ ಅನಿಸುತ್ತೆ. ಆದರೆ ಮಮತೆಯ ದೃಷ್ಟಿಯಿಂದ ಮಾಡ್ತಕ್ಕಂಥದ್ದಕ್ಕೂ ವ್ಯಾವಹಾರಿಕವಾಗಿ ಆ ವಿಚಾರವನ್ನು ಗಮನಿಸಿ ಮಾಡ್ತಕ್ಕಂಥದ್ದಕ್ಕೂ ವ್ಯತ್ಯಾಸಗಳು ಇರುತ್ತೆ ಎನ್ನುವಂಥದ್ದು. ವ್ಯಾವಹಾರಿಕವಾಗಿ ಪ್ರಗತಿಯನ್ನು ಕಾಣಲಿಕ್ಕೆ ಅವಕಾಶಗಳಿದೆ. ಸಾಕು ಪ್ರಾಣಿಗಳಿಂದ ಎಚ್ಚರಿಕೆಯನ್ನು ವಹಿಸಬೇಕು. ನಾಯಿ, ಬೆಕ್ಕು, ದನ ಇತ್ಯಾದಿಗಳಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸದೇ ಇದ್ದರೆ ತೊಂದರೆಗೆ ಅವಕಾಶಗಳಿದೆ. ಅಂದುಕೊಂಡದ್ದು ಸಾಧನೆಯಾಗದೆ ನಿರಾಸೆಯಾಗತ್ತೆ. ನೀವೇನೋ ಅಂದ್ಕೊಂಡಿರ್ತೀರಿ, ಇವತ್ತು ಯಾವುದೋ ಒಂದು ಕೆಲಸ ಮಾಡಿ ಮುಗಿಸ್ಬಿಡಬೇಕು ಅಂತ, ಆದರೆ ಅದಾಗೋದಿಲ್ಲ. ನಿರಾಸೆ ನಿಮಗೆ ತೊಂದರೆಯನ್ನು, ಬೇಸರವನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ಶಾರದಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾ ದಾನಂಚ ದೇಹಿ ಮೇ ಎಂಬತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕುಂಭರಾಶಿ, ನಿಮ್ಮ ಜಾಣ್ಮೆಯಿಂದ ನೀವು ಅಂದುಕೊಂಡಂತಹ ಕೆಲಸಗಳಾಗತ್ತೆ. ಇಲ್ಲಿ ನಿಮ್ಮ ಬುದ್ಧಿವಂತಿಕೆ ಅಷ್ಟೇ ಕೆಲಸ ಮಾಡೋದು ಅಂತ ಹೇಳಿ ನೀವು ತಿಳಿಬೇಕು. ವ್ಯಾವಹಾರಿಕವಾಗಿ ಮುನ್ನಡೆಯಾಗತಕ್ಕಂತಹ ದಿವಸ. ಅದರಿಂದ ವ್ಯವಹಾರದಲ್ಲಿ ಸಮಾಧಾನ ಸಿಕ್ಕತ್ತೆ. ನಿಮ್ಮ ಮಾತಿನಲ್ಲಿ ಮಾತ್ರ ಒರಟುತನ ಅಂತಕ್ಕಂಥದ್ದು ಬೇಡ. ಮೃದುವಾಗಿ ವರ್ತಿಸಬೇಕಾಗತ್ತೆ. ನೀವು ಎಷ್ಟು ಸಮಾಧಾನಕರವಾಗಿ, ಎಷ್ಟು ಒಳ್ಳೆಯ ರೀತಿಯಲ್ಲಿ ಮಾತಾಡ್ತೀರೋ ಅಷ್ಟು ಲಾಭವನ್ನು ನೀವು ಗಳಿಸಲಿಕ್ಕೆ ಅವಕಾಶಗಳಿರುತ್ತೆ. ತಾಳ್ಮೆ ಇರಲಿ, ಶುಭವನ್ನು ಕಾಣ್ತೀರಿ. ತಾಳ್ಮೆ ಕಳ್ಕೊಂಡ್ರಿ, ಅಶುಭಕ್ಕೆ ಅದು ಕಾರಣವಾಗುತ್ತೆ. ವಿನಾಕಾರಣ ವಾದವನ್ನು ಮಾಡಲಿಕ್ಕೆ ಹೋಗಬೇಡಿ. ಏನಾದರೂ ವಿಷಯ ಇರಬೇಕು. ನೀವು ಮಾಡ್ತಕ್ಕಂತಹ ವಾದದಿಂದ ನಿಮಗಾಗಲಿ, ಸಮಾಜಕ್ಕಾಗಲಿ, 4-6 ಜನಕ್ಕಾಗಲಿ ಉಪಯೋಗ ಆಗುವ ಹಾಗಿದ್ದರೆ ಮಾತ್ರ ವಾದವನ್ನು ಮಾಡಿ ಅಂತಕ್ಕಂಥದ್ದು. ಇಲ್ಲದೇ ಇದ್ದರೆ ಮಾತಿನಿಂದಲೇ ನಿಮ್ಮ ಗೌರವ ಹಾಳಾಗುವಂಥದ್ದು. ಯಾಕೆಂದರೆ ಆ ಸಂದರ್ಭಗಳು ಯಾವ ರೀತಿಯನ್ನು ಮಾತನ್ನು ನಿಮ್ಮ ಹತ್ರ ಆಡಿಸುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಂತಹ ಮಾತುಗಳೇ ನಿಮಗೆ ಏನೋ ಒಂದು ರೀತಿಯಲ್ಲಿ ಅವಮಾನಕ್ಕೆ ಕಾರಣ ಆಗಬಹುದು ಅಂತಕ್ಕಂಥದ್ದು. ನವಗ್ರಹರನ್ನು ಪ್ರಾರ್ಥನೆ ಮಾಡಿ, ಅದರಲ್ಲೂ ವಿಶೇಷವಾಗಿ ರಾಹುಗ್ರಹವನ್ನು ಪ್ರಾರ್ಥನೆ ಮಾಡಿ. ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕಾ ಗರ್ಭಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಸರ್ಕಾರಿ ಉದ್ಯೋಗದಲ್ಲಿದ್ದರೆ ಒಂದಷ್ಟು ಲಾಭವಾಗತ್ತೆ, ಬೇರೆ ಬೇರೆ ರೀತಿಯಲ್ಲಿ ಅನುಕೂಲವಾಗತ್ತೆ ಅನ್ನುವಂಥದ್ದಿದೆ. ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅವಕಾಶ, ಹೆಚ್ಚಿನ ವಿದ್ಯೆ ಇರ್ತಕ್ಕಂಥವರಿಗೆ ಗೌರವ, ಇದು ಎರಡನ್ನೂ ನೋಡಲಿಕ್ಕೆ ಈ ದಿವಸ ಅವಕಾಶ ಇದೆ. ಸ್ಥಿರಾಸ್ತಿಯಿಂದ ಉತ್ತಮವಾದಂತಹ ಲಾಭ ಸಿಕ್ಕತ್ತೆ.
ಅಂತಹ ಆಸ್ತಿಯ ಮಾರಾಟವೋ ಅಥವಾ ಆಸ್ತಿಯ ಖರೀದಿಯೋ ನಿಮಗೆ ವಿಶೇಷವಾಗಿ ಲಾಭಕ್ಕೆ ಕಾರಣವಾಗುತ್ತೆ. ರಿಯಲ್ ಎಸ್ಟೇಟ್ ಏಜೆಂಟ್ಗಳಿಗೂ ಕೂಡ ವಿಶೇಷವಾಗಿ ಲಾಭ ಸಿಗ್ತಕ್ಕಂತಹ ದಿವಸ. ನಿಮ್ಮ ವ್ಯವಹಾರ ದೊಡ್ಡ ಮಟ್ಟಿಗೆ ಸಾಗತಕ್ಕಂತಹ ದಿವಸವಾಗುತ್ತೆ. ಅಧಿಕಾರಿ ವರ್ಗದಿಂದ ಅವಮಾನವಾಗುತ್ತೆ. ಯಾವಾಗ ಹಣದಿಂದ ಹೋದಾಗ ಅಲ್ಲಿ ನಮಗೆ ಅವಮಾನವಾಗ್ತಕ್ಕಂಥದ್ದು ಸಹಜ. ಆದರೆ ಅದೇ ಹಣ ನಮ್ಮ ಕಡೆಗೆ ಬರುವ ಹಾಗೆ ಮಾಡ್ತಕ್ಕಂಥದ್ದು ಬುದ್ಧಿವಂತಿಕೆ, ಅದೃಷ್ಟ ಇರತಕ್ಕಂಥದ್ದು. ಮನೆಯಲ್ಲಿ ಬೇಸರ ಬೇಜಾರಿನ ವಾತಾವರಣ ಇರುತ್ತೆ, ಅದೆಲ್ಲವನ್ನು ದೂರ ಮಾಡಿಕೊಳ್ಬೇಕು. ವ್ಯವಹಾರ ಅಂತಕ್ಕಂಥದ್ದಕ್ಕೆ ಹೋದಾಗ ಆಗು ಹೋಗುಗಳನ್ನು, ಕಷ್ಟ ನಷ್ಟಗಳನ್ನು, ಲಾಭ ನಷ್ಟಗಳನ್ನು ಎಲ್ಲವನ್ನೂ ಕೂಡ ಸಮಚಿತ್ತ ಭಾವದಿಂದ ನೋಡುವಂತಹ ಮನಸ್ಥಿತಿ ಇದ್ದರೆ ಅದರಲ್ಲಿ ಗೆಲ್ಲಬಹುದು ಅಂತಕ್ಕಂಥದ್ದು. ಭೂವರಾಹ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.